ಸಮಸ್ತ ಕನ್ನಡಿಗರಿಗೆಲ್ಲ ನಮಸ್ತೆ ಹೇಳ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತೆ ಸರಳ. ಇವತ್ತಿನ ನಾನು ಒಂದು ನಿಮಗೆ ಟೇಸ್ಟಿ ಆಗಿರುವಂಥ ಒಂದು ಹೆಲ್ತಿ ಡಿಶ್ನ ಶೇರ್ ಮಾಡ್ತಾಯಿದ್ದೀನಿ. ಇದಕ್ಕೆ ಏನೇನು ಬೇಕು ಅಂತ ನಾನು ಹೇಳಿಬಿಡ್ತೀನಿ. ಎರಡು ಟೊಮೆಟೊ, 2 ಈರುಳ್ಳಿ, ಅದನ್ನು ಹೆಚ್ಕೊಂಬಿಡೋಣ. ಸಿಂಪಲಾಗಿ ಆಗೋಗುತ್ತೆ. ಮತ್ತು ಇದನ್ನು ಮಾಡೋದಕ್ಕೆ ನನಗೇನು ಜಾಸ್ತಿ ಟೈಮ್ ತೊಗೊಂಡಿಲ್ಲ. ಎಲ್ಲ ಓವರಾಲ್ 20 ಮಿನಿಟ್ಸಲ್ಲಿ ನನಗೆ ಅಡುಗೆ ಆಗೋಯಿತು. ತುಂಬ ಟೇಸ್ಟಿಯಾಗಿರುತ್ತೆ. ಇದೊಂದು ಚಿಕನ್ ರೆಸಿಪಿ ನಾನು ಮಾಡ್ತಾ ಇರೋದು. ಒಂದು 4 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಅದನ್ನು ಸಣ್ಣಗೆ ಹೆಚ್ಕೊಳ್ತಾ ಇದ್ದೀನಿ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಒಂದು ಸಣ್ಣ ಕಟ್ಟಷ್ಟು ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ. ಇದೇನಪ್ಪ ನೀನು ಚಿಕನ್ ಐಟಮ್ ಹೇಳ್ತಾ ಇದ್ದೀರಾ ಮತ್ತು ಸೊಪ್ಪು ತೋರಿಸ್ತಾ ಇದ್ದೀರಾ ಅಂತ ಅಂದ್ಕೋಬೇಡಿ. ಬಟ್ ಇದನ್ನು ಹಾಕಿನೇ ನಾನು ಹೆಲ್ತಿಯಾಗಿ ಟೇಸ್ಟಿಯಾಗಿ ಮಾಡೋ ಅಂಥ ಡಿಶ್ನ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ನಾನು ಮಾಡಿದ್ದು ತುಂಬಾ ಚೆನ್ನಾಗಿ ಬಂದಿತ್ತು, ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ನೋಡಿ, ಫಸ್ಟ್ ಬಾಣಲಿಗೆ ಎಣ್ಣೆ ಒಂದು ಸ್ವಲ್ಪನೇ ಎಣ್ಣೆ, ಜಾಸ್ತಿ ನಾನು ಹಾಕಿಲ್ಲ. ಒಂದು ಸಣ್ಣ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಒಂಚೂರು ಅದು ಫ್ರೈ ಆಗೋಕೆ ಅಂತ ಅಂದ್ಬಿಟ್ಟು ಫಸ್ಟ್ ಮೆಣಸಿನ್ಕಾಯಿ ಹಾಕ್ಕೊಂಡು ಒಂಚೂರು ಬಾಡಿಸ್ಕೊತೀನಿ. ಮೆಣಸಿನ್ಕಾಯಿನೂ ಅಷ್ಟೇ ನಾನು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಇದೇನು ಬಾಯಿಗೆ ಸಿಕ್ಕಿ ನಮಗೆ ಖಾರ ಆಗುತ್ತೆ ಅನ್ನೋದೇನಿರೋದಿಲ್ಲ. ಇವಾಗ ನಾವು ನೆಕ್ಸ್ಟ್ ಈರುಳ್ಳಿ ಹಾಕೊಂಬಿಡೋಣ. ಎರಡು ಈರುಳ್ಳಿನೂ ಪೂರ್ತಿನೇ ಹಾಕ್ಕೊಂಡಿದ್ದೀನಿ. ನಾನೇನು ರುಬ್ಬಕ್ಕೆ ತೊಗೋತಾ ಇಲ್ಲ. ಈರುಳ್ಳಿ ಒಂಚೂರು ಬಾಡಬೇಕು. ಇವಾಗ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಒಂದು ದೊಡ್ಡ ಸ್ಪೂನೇ, ತೀರಾ ಸಣ್ಣ ಸ್ಪೂನೇನಲ್ಲ, ದೊಡ್ಡ ಸ್ಪೂನಲ್ಲಿ 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋತಾ ಇದ್ದೀನಿ. ಇದನ್ನು ಒಂಚೂರು ಬಾಡೋ ಹಂಗಾಗಲಿ. ಆಮೇಲಿಂದ ನಾವು ಇದಕ್ಕೆ ಟೊಮೆಟೊನ ಸೇರಿಸೋಣ. ಇದಕ್ಕೆ ನಾನು ಚಕ್ಕೆ ಲವಂಗ ಎಲ್ಲ ಏನು ಗರಂ ಮಸಾಲ ಆ ಥರ ಎಲ್ಲ ಏನು ಬಳಸ್ತಾ ಇಲ್ಲ, ಸಿಂಪಲ್ಲಾಗಿ ಮಾಡ್ತಾ ಇರೋದು. ಈಗ ಪಾಲಕ್ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಬಾಡಬೇಕು. ಪಾಲಕ್ ಸೊಪ್ಪನ್ನ ಆದಷ್ಟು ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಈಗ ಚಿಕನ್ನು ಹಾಕಿ ಎಲ್ಲ ಹೊಂದ್ಸೋಣ. 1/2 kg ಅಷ್ಟು ಚಿಕನ್ ತೊಗೊಂಡಿದ್ದೀನಿ. 1/2 kg ಚಿಕನ್ಗೆ 2 ಈರುಳ್ಳಿ, 2 ಟೊಮೆಟೊ, ಒಂದು 4 ಮೆಣಸಿನ್ಕಾಯಿ ನೋಡಿ, ಒಂದು ಸ್ವಲ್ಪ ಅರಿಶಿಣದ ಪುಡಿ ಹಾಕೋತಾ ಇದ್ದೀನಿ. ಯಾವುದೇ ನಾನ್ ವೆಜ್ ಐಟಮ್ಗೂ ಅರಿಶಿನ ಬಳಸಲೇಬೇಕು. ಹಾಗಾಗಿ ನಾನು ಅರಿಶಿನ ಹಾಕ್ಕೊತಾ ಇದ್ದೀನಿ. ಇದು ಒಂದು ಸ್ವಲ್ಪ ಇದರಲ್ಲಿ ಫ್ರೈ ಆಗಬೇಕು. ಚೂರು ಫ್ರೈ ಆದಮೇಲೆ ನಾವು ಇದಕ್ಕೆ ಉಪ್ಪು ಹಾಕ್ಕೊಳ್ಳೋಣ. ಒಂಚೂರು ಮುಚ್ಚಿಟ್ಟು ನಾನು ಬೇಯಿಸ್ತೀನಿ ಇದನ್ನು. ಅದು ಪಾಲಕ್ ಸೊಪ್ಪೊಂದು ಟೇಸ್ಟು ಚಿಕನ್ಗೆ ಬಿಟ್ಕೊಳ್ಳಿ ಅಂತ ಅಂದ್ಬಿಟ್ಟು ನೀರು ಏನೂ ಹಾಕ್ತಾಯಿಲ್ಲ. ಇದು ಹಾಗೆ ಮಾಡ್ತಾ ಇರೋವಂಥ ಚಿಕನ್ನು. ಹಿಂಗೆ ಅನಿಸ್ಬೋದು ವೆಜಿಟೇರಿಯನ್ ಜೊತೆಗೆ ನಾನ್ ವೆಜ್ ಬೆರೆಸ್ತಿದ್ದಾರಲ್ಲ ಅಂತ, ಬಟ್ ತುಂಬ ಟೇಸ್ಟ್ ಆಗುತ್ತೆ. ಇದಕ್ಕೆ ಇವಾಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಇನ್ನು ಆಗೋಯ್ತಾ ಇವಳ್ದು ಅಡುಗೆ ಅಂತ ಅಂದ್ಕೋಬೇಡಿ, ಇದಿನ್ನೂ ಆಗಿಲ್ಲ. ಈ ಕೊತ್ತಂಬರಿ ಸೊಪ್ಪೊಂದು ಫ್ಲೇವರ್ ಸೇರಲಿ ಅಂತ ಹಿಂಗೆ ಮಾಡಿಕೊಂಡು ಈಗ ಉಪ್ಪು ಹಾಕ್ಕೋತಾ ಇದ್ದೀನಿ.
ತುಂಬ ಸಿಂಪಲ್ಲಾಗಿ ಮಾಡೋವಂಥ ಚಿಕನ್ ರೆಸಿಪಿನೇ ನಾನು ಇನ್ನು ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ನಾನೇನು ನಾನ್ ವೆಜ್ ಹಾಕೋದು ಬೇಡ ಅಂತ ಅಂದ್ಕೊಂಡು ಇಷ್ಟು ನಡುವೆ ಎಲ್ಲ ಹಾಕೇ ಇರಲಿಲ್ಲ. ಬಟ್ ಎಲ್ಲರೂ ನಾನ್ ವೆಜ್ ರೆಸಿಪಿನೂ ಹಾಕಿ ಅಂತ ಕೇಳ್ತಾ ಇದ್ದಾರಲ್ವ, ಅದಕ್ಕೋಸ್ಕರ ಹಾಕ್ತಾಯಿದ್ದೀನಿ. ನಾನ್ ವೆಜ್ ಇಷ್ಟಪಡೋವಂಥವ್ರಿಗೆ ನೀವು ಶೇರ್ ಮಾಡಿ. ನಾನ್ ವೆಜಿಟೇರಿಯನ್ಸ್ ಆದರೆ ನೀವಂತೂ ಮಾಡ್ಕೊಳ್ಳಲ್ಲ ಅಲ್ವಾ, ಹಾಗಾಗಿ ಮಾಡ್ಕೊಳ್ಳೋವಂಥವ್ರಿಗೆ ಶೇರ್ ಮಾಡಿ, ಬೇಜಾರು ಮಾಡ್ಕೋಬೇಡಿ. ನೋಡಿ ಇವಾಗ ಮುಚ್ಚಿ ಬೇಯಿಸಿದ್ನಲ್ವ, ಇವಾಗ ಸ್ವಲ್ಪ ನೀರೆಲ್ಲ ಬಿಟ್ಕೊಂಡಿದೆ. ಈ ನೀರಲ್ಲೇ ಇದು ಚಿಕನ್ ಬೇಯುತ್ತೆ. ಇದಕ್ಕೆ ನಾನು ಯಾವುದೇ ಅಡಿಷನಲಾಗಿ ಒಂದು ತೃಣನೂ ನೀರು ಹಾಕಿಲ್ಲ ನಾನು. ನೋಡಿ ಎಷ್ಟೊಂದು ನೀರು ಬಿಟ್ಕೊಂಡಿದೆ ಅಂತ. ಈ ನೀರಲ್ಲೇ ಅದು ಬಾಡಲಿ. ಇವಾಗ ಒಂದು ಸ್ವಲ್ಪ ನಾನು ಪೆಪ್ಪರ್ ಹಾಕಿದ್ದೀನಿ. ಇವಾಗ ಚಿಕನ್ ಎಲ್ಲ ಆಲ್ಮೋಸ್ಟು ಒಂದು ಸ್ವಲ್ಪ ಬೇಯ್ತಾ ಬಂದಿದೆ. ಇನ್ನೇನು ಮುಗೀತು ಅನ್ನೋಂಥ ಸಮಯದಲ್ಲೇ ಪೆಪ್ಪರ್ ಹಾಕಬೇಕು. ಪೆಪ್ಪರ್ ಹಾಕಿ ಒಂದು ಸ್ವಲ್ಪ ಡ್ರೈ ಮಾಡಿಬಿಡೋಣ. ಈಗ ನಾವು ಹಾಕಿರೋ ಪಾಲಕ್ ಸೊಪ್ಪು, ಕೊತ್ತಂಬರಿ ಸೊಪ್ಪು ಯಾವುದು ನಮಗೆ ಕೈಗೆ ಸಿಗೋ ಹಂಗಿರಲ್ಲ, ಎಲ್ಲ ಬೆರ್ತೋಗಿರುತ್ತೆ. ಹಾಗಾಗಿ ಈ ಚಿಕನ್ನು ಒಳ್ಳೆ ಟೇಸ್ಟ್ ಬಂದಿರುತ್ತೆ. ಇದಕ್ಕೆ ನಾವೇನು ತೆಂಗಿನಕಾಯಿ, ಗೋಡಂಬಿ ಏನೂ ಹಾಕಿಲ್ಲ, ಸಿಂಪಲಾಗಿ ಮಾಡಿದ್ದೀನಿ. ನೋಡಿ ಇವಾಗ ಒಂದು ಸ್ವಲ್ಪ ನಾನು ಕಸೂರಿ ಮೇಥಿನ ಈ ಕೈನಲ್ಲಿ ಉಜ್ಕೊಂಡು ಹಾಕ್ತಾಯಿದ್ದೀನಿ. ಇದೆ ಇದಕ್ಕೆ ಫ್ಲೇವರು. ಎಲ್ಲ ನಮ್ಮದು ಚಿಕನ್ ರೆಡಿ ಆಗಿದೆ. ನೋಡಿ ಫುಲ್ಲು ಡ್ರೈ ಆಗಬೇಕು, ನೀರಿನಂಶ ಒಂಚೂರು ಇರಬಾರ್ದು. ಈಗ ನೋಡಿ ನಾನು ಪ್ಲೇಟಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿದೆ. ಯಾವುದೇ ಇದು ರಸಮ್ಮು ಆ ಥರ ಬೇಳೆ ಸಾರು ಜೊತೆಗೆ ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು